40 ವರ್ಷಗಳಿಂದ ಹಕ್ಕುಪತ್ರ ನೀಡಿಲ್ಲ. ಜೋಗಿ ಬಡಾವಣೆಯ ಕುಗ್ಗಿಗೆ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷೆ ಪಲ್ಲವಿಯವರು ಭೇಟಿ. ಅಧಿಕಾರಿಗಳಿಗೆ ತರಾಟೆ. ಈ ವ್ಯಾಪ್ತಿ ನಿಮ್ದೇ ತಾನೆ, ಇದಕ್ಕೆ ನೀವು ತಾನೇ ಉತ್ತರ ಕೊಡಬೇಕು. ಯಾವಾಗ ತರಿಸ್ತೀರಿ? ನಾನು ಬಂದಾದ್ಮೇಲೆ ನೀವು ತರಿಸ್ತೀರಾ ಫೈಲ್ನ? ಅಷ್ಟೊಂದು ನಿರ್ಲಕ್ಷ್ಯ ನಾನು ನಿಮ್ಗೆ ಅಲ್ಲ, ನಮ್ಮನ್ನೇ ಈ ತರ ನಿರ್ಲಕ್ಷ್ಯ ಮಾಡ್ತೀರಿ ನೀವು. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ರಾಂಪುರ ಗೇಟ್ ಬಳಿ ಇರುವ ಜೋಗಿ ಬಡಾವಣೆಯ ಜನಗಳಿಗೆ ಸುಮಾರು 40 ವರ್ಷಗಳಿಂದ ವಾಸವಿದ್ರೂ ಹಕ್ಕುಪತ್ರ ಸ್ಮಶಾನ ಇಲ್ಲ ಎಂದು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇತ್ತು. ಇದೀಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷೆ ಪಲ್ಲವಿ ಅವರು ದಿಢೀರ್ ಭೇಟಿ ನೀಡಿ ನಿಜವಾಸ್ತವ ನೋಡಿ ಒಂದು ಕ್ಷಣ ಬೆಚ್ಚಿ ಬೆರಗಾದರು. 2024ರಲ್ಲೂ ಸ್ಮಶಾನ ಇಲ್ಲದೆ ಹಕ್ಕುಪತ್ರ ಇಲ್ಲದೆ ವಾಸವಾಗಿರೋ ಜನಗಳ ನೋಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗದೆ ಅಧಿಕಾರಿಗಳು ತಬ್ಬಿಬ್ಬಾದರು. ಶೀಘ್ರವೇ ಇವರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು, ತಾಲೂಕಿನಲ್ಲಿ ಬೇರೆ ಕಡೆ ಸರ್ಕಾರಿ ಜಾಗವಿರೋ ಕಡೆಗೆ ವರ್ಗಾಯಿಸಿ ಇವರಿಗೆ ನಿವೇಶನ ಹಂಚಿಕೆ ಆಗಬೇಕು ಅಂದರು. ಗ್ರಾಮ ಪಂಚಾಯತಿಯ ಸದಸ್ಯ ರಾಂಪುರ ಲೋಕೇಶ್, ರಘು, ಸಮುದಾಯದ ಮುಖಂಡ ಯಲ್ಲಪ್ಪ ಜೋಗಿ, ಮಂಜುನಾಥ್, ಶಿವಣ್ಣ ಸೇರಿದಂತೆ ಹಲವರು ಸಮಸ್ಯೆಗಳ ಬಗ್ಗೆ ಎಳೆಯಾಳಾಗಿ ಬಿಚ್ಚಿಟ್ರು. ಮುಂದೆಯಾದರೂ ಇವರಿಗೆ ಹಕ್ಕುಪತ್ರ ಸ್ಮಶಾನ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಗ್ರೌಂಡ್ ರಿಪೋರ್ಟ್, ಬಸವರಾಜ್ ಎಸ್ಪಿ, ಸಾಲಿಗ್ರಾಮ. ಭ್ರಷ್ಟಾಚಾರದ ವಿರುದ್ಧ ನೊಂದ ಜನಗಳ ಪರ ನಿಮ್ಮ RJ ನ್ಯೂಸ್. ಆಯ್ತಪ್ಪ, ನಿಮ್ದು ಯಾವ್ದು ಜವಾಬ್ದಾರಿ ಅಲ್ವಾ? ಅದು ಪ್ರಪೋಸಲ್ ಕಳ್ಸಿದಾರ ಇಲ್ವಾ ಅಂತ ನೋಡೋದು ನಿಮ್ ಜವಾಬ್ದಾರಿ ಅಲ್ವಾ? ತಪ್ಪಿಸ್ಕೋಬಾರ್ದು ಜವಾಬ್ದಾರಿಯಿಂದ. ಬೇರೆಯವ್ರ ಮೇಲೆ ಹಾಕಿ ಉತ್ತರ ಕೊಟ್ಟು ಬೇರೆ ಮೇಲೆ ಹಾಕ್ಬಾರ್ದು. ನೀವು ಹೇಳ್ದಂಗೆ ಅದನ್ನ ನಾವು ಇವ್ರು ಎಷ್ಟು ಜನ ನೋಡ್ಕೊಂಡು ಪ್ರತಿಯೊಬ್ಬರದ್ದು ಕಳಕಳಿ ಇದು. ಅಷ್ಟು ಜನಕ್ಕೆ ಸಫಿಷಿಯಂಟ್ ಆಗುವಂತ ಗೌರ್ಮೆಂಟ್ ಜಾಗ ಫಸ್ಟು. ಸರ್ ಹೇಳ್ದಂಗೆ ಗೌರ್ಮೆಂಟ್ ಜಾಗ ಇಲ್ಲ ಅಂದ್ರೆ ಖರೀದಿ. ಗೌರ್ಮೆಂಟ್ ಜಾಗ ಇಲ್ವಾ? ಗೌರ್ಮೆಂಟ್ ಭಾಳ ಕಮ್ಮಿ ಈ ತಾಲೂಕಿನಲ್ಲಿ, ಇಡೀ ತಾಲೂಕಿನಲ್ಲಿ ಅಂದಿಜೋಗಿ ಅಲೆಮಾರಿ ಸಮುದಾಯದವರಿಗೆ ಜಾಗ ಚೆಕ್ ಮಾಡಿ ತಾನೇ ಹೇಳ್ಬೇಕು ನೀವು. ಈಗ ಕೇಳಿದ್ರೆ ಏನು ಹೇಳ್ತಿದ್ದೀರಿ? ಗೌರ್ಮೆಂಟ್ ಜಾಗನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಎಂಡಸ್ಮೆಂಟ್ ಕೊಡಿ ನನಗೆ, ಚೆಕ್ ಮಾಡಿಸ್ಕೊಡ್ತೀನಿ ನೋಡಿ. ಮತ್ತೆ ಹೆಂಗೆ ಹೇಳಿದ್ರಿ ಇಲ್ಲ ಅಂತ? ಈಗ ನೋಡಿ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಿ. ಗೌರ್ಮೆಂಟ್ ಜಾಗ ಭಾಳ ಕಡಿಮೆ. ಯಾಕ್ರಿ ಯಾಕೆ ಉತ್ತರ ಕೊಡ್ತಾ ಇದ್ದೀರಾ ನೀವು? ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಕೇಳಿಲ್ಲ ನಾನು. ಗೌರ್ಮೆಂಟ್ ಜಾಗ ಸರ್ಕಾರಿ ಸ್ಥಳಗಳು ಇದೆಯೋ ಇಲ್ವೋ ನನ್ನ ಅಲೆಮಾರಿ ಸಮುದಾಯಕ್ಕೆ ಗುರುತಿಸಿ ನೀವು ಆಯ್ಕೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಹೌದಾ ಅಲ್ವಾ? ಮತ್ತೆ ಯಾಕೆ ಮಾಡಿಲ್ಲ ನೀವು? ಯಾಕೆ ಮಾಡಿಲ್ಲ ಹೇಳಿ? ಇದೆಲ್ಲ ಪೇಪರಿಗೆ ಬೆಲೆ ಇಲ್ವಾ? ಹಂಗಾರೆ ಯಾರು ಮಾಡಿರೋದು ನಿಮ್ಗಿದು ಲೆಟರ್? ಜಿಲ್ಲಾ DDL ಇದಕ್ಕೆ ಬೆಲೆ ಇಲ್ವಾ? ಹಂಗಾರೆ ಹೋಗ್ಲಿ, ಇವ್ರು ಯಾರು ಮನುಷ್ಯರ ಥರ ಕಾಣ್ತಾ ಇಲ್ವಾ ನಿಮಗೆ? ಕೊಡ್ತೀರಾ? ಎಂಡಸ್ಮೆಂಟ್ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತೀರಾ. ಇನ್ನು ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೋದು ನೀವೆಲ್ಲ? ತರ್ಸ್ಕೊಳ್ರಿ ಫೈಲ್. ಆಯ್ತು, ಮೊದಲು ತರಿಸಿ. ನಾಳದು DC ಮೀಟಿಂಗ್ ಇರ್ತದೆ. ಅಲ್ಲಿ ಖಾಲಿ ಜಾಗ ಇಲ್ವಾ ಹಂಗಾರೆ ನಿಮ್ಮ? ಅದು ಬೇರೆ ಗ್ರಾಮದಲ್ಲಿ ನಾನು ಚೆಕ್ ಮಾಡಿಸ್ತೀನಿ. ಯಾವಾಗ ಮಾಡ್ತೀರಿ? ಈ ಗ್ರಾಮಪುರ ಯಾವಾಗ ಮಾಡ್ತೀರಿ? 2 days ಅಲ್ಲಿ ನಾನು ಚೆಕ್ ಮಾಡ್ತೇನೆ. 2 days ಅಲ್ಲಿ ಮಾಡ್ಸೋಕ್ಕೋಸ್ಕರ ನಾನು ಬೆಂಗಳೂರಿಂದ ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳದ್ದು ಜಂಟಿ ಸಭೆ ಕರೆದಿದ್ದೀನಿ. ಅವತ್ತು ಎಲ್ಲ ಮಾಹಿತಿಗಳೊಂದಿಗೆ ದಾಖಲೊಂದಿಗೆ ನೀವೆಲ್ಲ ಬಂದಿಲ್ಲ ಅಂತ ಕೃಷಿ ಅಲ್ವಾ? ಇದಕ್ಕೆ ನೀವೆಲ್ಲ ಏನ್ ಕ್ರಮ ತಗೊಂಡಿರ್ತಾರೆ? ಅವ್ರ ಧ್ವನಿಯಲ್ಲಿರುವ ಸಮುದಾಯ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನೀವು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಿಲ್ವಾ? ಈ ಥರ ಸ್ಮಶಾನ ಅನ್ನೋದು ಸಾರ್ವಜನಿಕರಿಗೆ, ಅಲ್ಲಿ ಯಾವ ಜಾತಿ ಧರ್ಮ ಭೇದ ಇಲ್ದಂಗೆ ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಅಲ್ವಾ? ಇದಕ್ಕೆ ನೀವೇನು ಕ್ರಮ ತಗೊಳ್ಳಿಲ್ವಾ? ನೀವು ಯಾರನ್ನೂ ಮಾತಾಡ್ಲಿಲ್ವಾ? ಯಾರು ನಮ್ಮ ಗಮನಕ್ಕೂ ಸಹ ಬಂದಿಲ್ಲ. ಇದು ಒಟ್ಟಾರೆ ಗಮನಕ್ಕೆ ತಂದಿಲ್ಲಲ್ಲ ಮುಂಚೆ. ಇಲ್ಲ ನಾನು ಭಾರಿ ಹಿಂಸೆ ಆಗದೆ ಇವರು ಈ 4 ವರ್ಷದಿಂದ ಬಂದಿದ್ರು. ಅಧಿಕಾರಿಗಳ ಗಮನಕ್ಕೆ ತಂದಿದ್ರ? ಪೊಲೀಸರ ರಕ್ಷಣೆ ಕೇಳಬೇಕಿತ್ತು. ಏನ್ ಕೇಳಿದ್ರು ಯಾರು ಇಲ್ಲ ಮೇಡಮ್. ನಿಮ್ಮಂತವ್ರು ಬಂದಾಗಲೇ ಮೇಡಮ್ ಎಲ್ಲ ಬರೋದು. ಬಾಕಿ ಟೈಮಲ್ಲಿ ಯಾರು ಬರಲ್ಲ. ಇಲ್ಲಿ ಮಾಡಿದೀವಿ ಮೇಡಮ್ ಎಲ್ಲ ಮಾಡಿದ್ವಿ. ಸಾಯದೊಂದೇ ಬಾಕಿ ಇರೋದಿಲ್ಲ. ನಾವು ಇಲ್ಲಿ ಇಷ್ಟೊಂದು 200-300 ಜನ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿ 200-300 ಜನ ನಿಮ್ದೇ ಅಲ್ವಾ? ಇವರು ಧ್ವನಿ ಇಲ್ದವರು, ಎಜುಕೇಶನ್ ಇಲ್ಲ, ಇವ್ರಿಗೆ ಅವೇರ್ನೆಸ್ ಇಲ್ಲ. ಅವ್ರ ಮೇಲೆ ಎಷ್ಟೋ ದಬ್ಬಳಿಕೆ ದೌರ್ಜನ್ಯ ಆಗ್ತಾ ಇದೆ ಅಂತ ಅವ್ರು ನೇರವಾಗಿ ಹೇಳ್ತಿದ್ದಾರೆ. ಸಾವನ್ನಲ್ಲೂ ಮನುಷ್ಯತ್ವ ತೋರಿಸ್ದಂಗೆ ಈ ಥರ ಅವ್ರ ಮೇಲೆ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಅದೇನಾರ ನಿಮಗೆ ಒಳ್ಳೇದು ಅನಿಸ್ತಾ ಇದೆಯಾ? ಆಮೇಲೆ ಬಹುಪಾಲು ಬಹುರಹಿತ ಕುಟುಂಬಗಳೇ ಜಾಸ್ತಿ ಇದ್ದಾರೆ ಮೇಡಮ್. ಒಂದು ತುಂಡು ಭೂಮಿ ಉಳಕ್ಕೂ ಭೂಮಿ ಇಲ್ಲ. ಒಂದು ತುಂಡು ಭೂಮಿ ಉಳಕ್ ಜಾಗ ಇಲ್ಲ.
ಉಳಕ್ ಜಾಗ ಇಲ್ಲ. ಸಮುದಾಯ ಅಲೆಮಾರಿ ಸಮುದಾಯದ ಹೆಣ್ಮಗಳೇ ನಾನು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಎಚ್ ಸಿ ಮಹದೇವಪ್ಪನವರು, ಡಿ ಕೆ ಶಿವಕುಮಾರ್ ಅವರು ಇದೇ ಸಮುದಾಯದ ಹೆಣ್ಮಗಳನ್ನ ಅಲೆಮಾರಿ ನಿಗಮದ ಅಧ್ಯಕ್ಷೆ ಮಾಡಿದ್ದಾರೆ. ನಿಮ್ಮ ಧ್ವನಿಯಾಗಿ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ. ಕಚೇರಿ ನಂದಲ್ಲ, ನಿಮ್ಮದು. ಇವತ್ತು ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ಯಾಕಂದರೆ ನಿಮ್ಮ ಕಷ್ಟ ಸುಖಗಳನ್ನ ಕೇಳಬೇಕು, ಕುಂದುಕೊರತೆಗಳನ್ನ ಕೇಳಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಫಲಾನುಭವಿಗಳಾಗಬೇಕು ಅಂತ ಉದ್ದೇಶದಿಂದ ನಾನು ಇವತ್ತು ಬಂದಿರೋದು. ನಿಮಗೆಲ್ಲ ಸರ್ಕಾರದಿಂದ ಏನೆಲ್ಲ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆಯಾ? ಏನಿಲ್ಲ ಮೇಡಮ್. ನೀವು ಯಾರಾದರೂ ಏನಾದರೂ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ನಮ್ಮ ನಿಗಮದಿಂದ? ಮೇಡಮ್ ಅಪ್ಲಿಕೇಶನ್ ಹಾಕ್ಸಿದೀನಿ ಮೇಡಮ್. ಏನಾಗ್ತಿದೆ ಅಂದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಕ್ರಮ ತಗೊಳ್ತಾನೆ. ಬಟ್ ನಮ್ಮ ಸರ್ಕಾರದಿಂದ ಏನೆಲ್ಲ ನಾವು ಸರ್ಕಾರದಿಂದ ಸ್ಕೀಮ್ ಕೊಡ್ತಾ ಇದೀವಿ, ಯೋಜನೆಗಳನ್ನ ಕೊಡ್ತಾ ಇದೀವಿ, ಅದನ್ನ ಅಧಿಕಾರಿಗಳು ನೀವು ಮಾಹಿತಿ ಕೊಡಿ ಅವ್ರಿಗೆ. ಅದನ್ನ ಫಸ್ಟ್ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಆರ್ಥಿಕವಾಗಿ ಸದೃಢಬೇಕು. ಸರಿ ಇರು, ಹೇಳ್ತಾವ್ರೆ ಇರು. ಅದನ್ನೇ ಹೇಳ್ತಾ ಇದ್ದಾರೆ. ನೋಡ್ರಿ ಅವರು ಇಂಥ ಜನಕ್ಕೆ ನಾವು ಸಹಾಯ ಮಾಡ್ಬೇಕಾಗಿರೋದು. ನೋಡಿದ್ರಲ್ಲ ಮೇಡಮ್, ಕಣ್ಣಾರ ನೀವೇ ಇಲ್ಲ ಮೇಡಮ್. ಮನೇನೂ ಕಟ್ಟಾಗ್ತಾ ಇಲ್ಲ, ಬಿದ್ದೋಗ್ತಾ ಇದೆ. ಅದಕ್ಕೆ ಪ್ಯಾಚ್ ಹಾಕ್ತಾ ಇದೀವಿ. ಇಲ್ಲಿ ವೋಟ್ ಬೇಕು, ಎಲೆಕ್ಷನ್ ಬೇಕು ಅಷ್ಟೇ ಮೇಡಮ್. ನಾವು ಬೇಕಾಗಿಲ್ಲ. ಆಯ್ತಮ್ಮ, ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ವೋಟ್ ಕೇಳಕ್ ಇಂಥ ಸಮುದಾಯಗಳಿಗೆ ಒಂದು 100 ಕುಟುಂಬಕ್ಕೆ ನೀವು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ವಾ? ಅವ್ರನ್ನ ಅಪ್ಲಿಫ್ಟ್ ಮಾಡೋಕ್ಕಾಗಲ್ವಾ? ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಕೆಪಾಸಿಟಿ ಇದೆಲ್ಲ ಮಾಡ್ಬೋದಲ್ವಾ? ನಿಮಗೂ ಆತ್ಮತೃಪ್ತಿ ಇರುತ್ತೆ ಇಂಥವ್ರಿಗೆ ನಾವು ಸಹಾಯ ಮಾಡಿದ್ದೀವಿ ಅಂತ. ಇಚ್ಛಾಶಕ್ತಿಯಿಂದ ಮಾಡಿ. ಪ್ರತಿಯೊಂದು ಗ್ರಾಮಕ್ಕೂ ಕೇರಿಗೂ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಕೊಟ್ಟಿರ್ತಕ್ಕಂಥ ಅವಧಿನಲ್ಲಿ, ನಮ್ಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಕೆಲವೊಂದು ತಾಲೂಕುಗಳಿಗೆ ಹೋಗ್ಬೋದು. ಎಲ್ಲ ಕಡೆ ನಾವು ಹೋಗೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ. ಬರ್ತೀವಿ, ನಿಮ್ಗೆ ಹೇಳ್ತೀವಿ, ನೀವು ಪ್ರಸ್ತಾವನೆ ಮಾಡಿ ನಮ್ಗೆ ಕಳಿಸ್ತೀರಿ. ಬಟ್ ಇಲ್ಲಿ ಆ್ಯಕ್ಷನ್ ತೊಗೊಳ್ಳೋಂಥವ್ರು ಯಾರು? ಅದನ್ನು ಪ್ರೋಗ್ರೆಸ್ ಮಾಡೋಂಥವ್ರು ಯಾರು? ನಾನು ಬಲವಂತವಾಗಿ ಏನೋ ಬಂದ್ಬಿಟ್ಟು ನಿಮಗೆ ಒಂದೆರಡು ಮಾತು ಹೇಳೋಗ್ಬಿಟ್ರೆ ಆಗಲ್ಲ. ಅದು ನಿಮ್ಗೆ ಇಚ್ಛಾಶಕ್ತಿ ಇರಬೇಕು. ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಬಂದಿದ್ದೀನಿ. ಇದೇ ಸಮುದಾಯದ ನನ್ನ ಸಮುದಾಯದ ಹೆಣ್ಮಗಳು. ಇಷ್ಟು ದಿವಸ ನಿಮ್ಮ ಕಷ್ಟಗಳನ್ನ ಕೇಳಕ್ಕೆ ಯಾರೂ ಇರಲಿಲ್ಲ ಪ್ರತಿನಿಧಿಗಳಾಗಿ. ಇವತ್ತು ನಾನು ಬಂದಿದ್ದೀನಿ. ನಿಮ್ಮ ಕೆಲಸಗಳು ಮಾಡೋವರೆಗೂ ನಾನು ಫಾಲೋ ಅಪ್ ಮಾಡ್ದಲ್ಲೇ ಬಿಡೋದಿಲ್ಲ.